ಓಂ ಶಾಂತಿ. ಇಂದಿನ ಸಾಕಾರ ಮುರಳಿ. ಇಂದಿನ ತಾರೀಕಾಗಿದೆ 6/12/25. मीठी बच्ची, ये शरीर रूपी खिलौना आत्मा रूपी ಚೈತನ್ಯ ಚಾಬಿ से चलता है. ತಂದೆ ತಿಳಿಸ್ತಾರೆ, ಮಧುರದ ಮಕ್ಕಳೇ, ಈ ಶರೀರ ಅನ್ನುವ ಗೊಂಬೆ ಆತ್ಮ ಅನ್ನುವ ಚೈತನ್ಯ ಬೀಗದ ಕೈಯಿಂದ ನಡೆಯುತ್ತೆ. तुम अपने को आत्मा निश्चय करो तो निर्भय बन जाएंगे. ತಮ್ಮನ್ನ ತಾವು ಆತ್ಮ ಅಂತ ನಿಶ್ಚಯ ಮಾಡಿ ಆಗ ತಾವು ನಿರ್ಭಯರಾಗ್ತೀರಾ. ಪ್ರಶ್ನೆ ಇದೆ, आत्मा शरीर के साथ खेल खेलते नीचे आई है, इसलिए उसको कौन सा नाम देंगे. ಆತ್ಮ ಶರೀರದ ಜೊತೆಗೆ ಆಟವನ್ನ ಆಡ್ತಾ ಕೆಳಗಡೆ ಇಳಿದು ಬಿಟ್ಟಿದೆ. ಅದಕ್ಕೋಸ್ಕರ ಅದಕ್ಕೆ ಯಾವ ಒಂದು ಹೆಸರನ್ನ ಕೊಡಲಾಗತ್ತೆ. ಉತ್ತರ ಆಗಿದೆ कठपुतली. जैसे ड्रामा में कठपुतलियों का खेल दिखाते हैं, वैसे तुम आत्माएं कठपुतली की तरह 5000 वर्ष में खेल खेलते नीचे पहुंच गए हो. ಕೀಳ್ಗೊಂಬೆ. ಯಾವ ರೀತಿ ಡ್ರಾಮಾದಲ್ಲಿ ಕೀಳ್ಗೊಂಬೆಯ ಆಟವನ್ನು ತೋರಿಸ್ತಾರೆ, ಅದೇ ರೀತಿ ತಾವು ಆತ್ಮಗಳು ಕೀಳುಗೊಂಬೆಯ ತರಹ 5000 ವರ್ಷದ ಅಂತೆ ಆಟವನ್ನ ಆಡ್ತಾ ಕೆಳಗಡೆ ಇಳಿದಿದ್ದೀರಾ. बाप आए हैं, तुम कठपुतलियों को उतार चढ़ने का रास्ता बता. ತಂದೆ ಬಂದಿದ್ದರೆ ತಾವು ಕೀಳುಗೊಂಬೆಗಳಿಗೆ ಕೆಳಗಡೆಯಿಂದ ಮೇಲೆ ಹತ್ತುವ ದಾರಿಯನ್ನು ತೋರಿಸೋದಕ್ಕೆ. अब तुम श्रीमत की चाबी लगाओ तो ऊपर चले जाएंगे. ಈಗ ತಾವು ಶ್ರೀಮತದ ಬೀಗದ ಕೈಯನ್ನ ತಿರುಗಿಸಿದಾಗ ಮೇಲೆ ಹತ್ತುತ್ತೀರಾ. ಹಾಡಾಗಿದೆ महफिल में जल उठी क्षमा परवाने के लिए. ಜಾತ್ರೆಯಲ್ಲಿ ಒಂದು ದೀಪ ದುಂಬಿಗೋಸ್ಕರ ಇದೆ. ಹಾಡಿನ ಮುಂದೆ ವಿಚಾರ ಬರುತ್ತೆ, ದುಂಬಿ ದೀಪದ ಮೇಲೆ ಬಲಿಯಾಗತ್ತೆ. ಓಂ ಶಾಂತಿ. रूहानी बाप रूहानी बच्चों को श्रीमत देते, कभी कोई की चलन अच्छी नहीं होती तो माँ बाप कहते तुमको शल ईश्वर मत देवे. ಆತ್ಮಿಕ ತಂದೆ ಆತ್ಮೀಯ ಮಕ್ಕಳಿಗೆ ಶ್ರೀಮತವನ್ನು ಕೊಡ್ತಿದ್ದಾರೆ. ಯಾರಾದರೂ ಚಲನೆ ಸರಿ ಇಲ್ಲ ಅಂದ್ರೆ ತಂದೆ ತಾಯಿ ಅಂತಾರೆ, ಈಶ್ವರನೇ ನಿಮಗೆ ಮತವನ್ನ ನೀಡಬೇಕು. बेचारों को ये पता नहीं कि ईश्वर सचमुच मत देते हैं, अभी तुम बच्चों को ईश्वरीय मत मिल रही है. ಪಾಪ ಅವರಿಗೆ ಗೊತ್ತಿಲ್ಲ ಈಶ್ವರ ನಿಜವಾಗಿ ಮತವನ್ನ ಕೊಡ್ತಾರೆ ಅಂತ. ಈಗ ತಮ್ಮ ಮಕ್ಕಳಿಗೆ ಈಶ್ವರ ಮತವನ್ನು ನೀಡ್ತಿದ್ದಾರೆ. अर्थात रूहानी बाप बच्चों को श्रेष्ठ मत दे रहे हैं श्रेष्ठ बनाने के लिए. ಅಂದರೆ ಆತ್ಮಿಕ ತಂದೆ ಮಕ್ಕಳಿಗೆ ಶ್ರೇಷ್ಠ ಮತವನ್ನು ನೀಡ್ತಿದ್ದಾರೆ ಶ್ರೇಷ್ಠರಾಗಿ ಮಾಡಕ್ಕೋಸ್ಕರ. अभी तुम समझते हो हम श्रेष्ठ से श्रेष्ठ बन रहे हैं, बाप हमको कितना ऊंच मत दे रहे हैं. ಈಗ ತಾವು ಅರ್ಥ ಮಾಡ್ಕೊಂತಿದ್ದೀರಾ, ನಾವು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆಗ್ತಿದೆ. ಬಾಬಾ ನಮಗೆ ಎಷ್ಟು ಶ್ರೇಷ್ಠ ಮತವನ್ನ ನೀಡ್ತಿದಾರಲ್ಲ. हम उनके मत पर चलकर मनुष्य से देवता बन रहे हैं. ನಾವು ಅವರ ಮತದಂತೆ ನಡೆದು ಮನುಷ್ಯರಿಂದ ದೇವತೆ ಆಗ್ತಿದ್ದೀವಿ. तो सिद्ध होता मनुष्य को देवता बनाने वाला वही बाप है. ಇದರಿಂದ ಸಿದ್ಧ ಆಗತ್ತೆ ಮನುಷ್ಯರಿಂದ ದೇವತೆ ಮಾಡುವವರು ಅವರೇ ತಂದೆಯಾಗಿದ್ದಾರೆ. सिख लोग भी गाते हैं मनुष्य से देवता किए तो जरूर मनुष्य से देवता बनाने के मत देते हैं. ಸಿಖ್ ಜನರು ಹಾಡನ್ನ ಆಡ್ತಾರೆ, ಮನುಷ್ಯರಿಂದ ದೇವತೆ ಮಾಡಿದ್ರು ಅಂತ. ಖಂಡಿತವಾಗಿ ಮನುಷ್ಯರಿಂದ ದೇವತೆ ಮಾಡುವ ಮತವನ್ನ ನೀಡಲಾಗತ್ತೆ. उनकी महिमा गाई हुई है, एको ओंकार कर्ता पुरुष निर्भय. ये सब निर्भय हो जाते हो, अपने को आत्मा समझते हो. ಅವರ ಮಹಿಮೆಯನ್ನ ಮಾಡಿದರೆ ಏಕೋ ಓಂಕಾರ ಕರ್ತಾ ಪುರುಷ ಅಂದರೆ ತಾವೆಲ್ಲರೂ ನಿರ್ಭಯರಾಗ್ತೀರಾ ತಮ್ಮನ್ನ ತಾವು ಆತ್ಮ ಅಂತ ತಿಳಿದಾಗ. आत्मा को कोई भय नहीं रहता, बाबा कहते निर्भय बनो, भय सिर्फ काय का, तुमको कोई ಭಯ नहीं है. ಆತ್ಮಕ್ಕೆ ಎಂಥದೇ ಭಯ ಆಗೋದಿಲ್ಲ. ತಂದೆ ಹೇಳ್ತಾರೆ ತಾವು ನಿರ್ಭಯರಾಗಿ. ಭಯ ಯಾವುದಕ್ಕೆ? ನಿಮಗೆ ಎಂಥದೇ ಭಯ ಇಲ್ಲ.
तुम अपने घर बैठे भी बाबा की श्रीमत लेते रहते हो, अब श्रीमत किसकी कौन देते हैं? ತಾವು ಮನೆಯಲ್ಲೇ ಕೂತಂಗೆ ತಂದೆಯಿಂದ ಶ್ರೀಮತವನ್ನ ಪಡಿತೀರ. ಇವಾಗ ಯಾವ ಶ್ರೀಮತ ಯಾರು ಕೊಡ್ತಾರೆ? ये बातें गीता में तो है ही नहीं, अभी तुम बच्चे समझते हो. ಈ ಎಲ್ಲಾ ಮಾತುಗಳು ಗೀತೆಯಲ್ಲಿ ಇಲ್ಲ, ಈಗ ತಾವು ಮಕ್ಕಳು ಅರ್ಥ ಮಾಡ್ಕೊಂತೀರಾ. बाबा कहते तुम पतित बन गए हो, अब पावन बनने के लिए मामेकम याद करो. ಈಗ ತಂದೆ ತಿಳಿಸಿದರೆ ತಾವು ಪತಿತರಾಗ್ಬಿಟ್ಟಿದ್ದೀರ, ಪಾವನರಾಗಕ್ಕೋಸ್ಕರ ನನ್ನ ಒಬ್ಬನನ್ನ ನೆನಪು ಮಾಡಿ. ये पुरुषोत्तम बनने का मेला संगम पर ही होता, बहुत आकर श्रीमत लेते. ಈ ಪುರುಷೋತ್ತಮರಾಗುವ ಜಾತ್ರೆ ಸಂಗಮದಲ್ಲಿ ನಡೆಯುತ್ತೆ. ಎಷ್ಟೋ ಜನ ಬಂದು ಶ್ರೀಮತವನ್ನ ಪಡಿತಾರೆ. इसको कहा जाता ईश्वर के साथ बच्चों का मेला, ಈಶ್ವರ ಬಿ ನಿರಾಕಾರ ಹೇ. ಇದಕ್ಕೆ ತಿಳಿಸಲಾಗತ್ತೆ ಈಶ್ವರನ ಜೊತೆ ಮಕ್ಕಳ ಜಾತ್ರೆ. ಈಶ್ವರ ನಿರಾಕಾರ ಆಗಿದ್ದಾರೆ. बच्चे आत्माएं भी निराकार है, हम आत्मा है, ये पक्की पक्की आदत डालने. ನಾವು ಆತ್ಮಗಳು ನಿರಾಕಾರ, ನಾನು ಆತ್ಮ, ಇದು ಪಕ್ಕ ಅಭ್ಯಾಸವನ್ನ ಹಾಕಬೇಕು. जैसे खिलौने को चाबी दी जाती है तो डांस करने लग पड़ते हैं, तो आत्मा भी इस शरीर रूपी खिलौने की चाबी. ಯಾವ ರೀತಿ ಬೀಗದ ಕೈ ತಿರುಗಿಸಿದಾಗ ಗೊಂಬೆ ನೃತ್ಯ ಮಾಡಕ್ಕೆ ಆರಂಭ ಮಾಡುತ್ತೆ, ಅದೇ ರೀತಿ ಆತ್ಮನು ಈ ದೇಹ ಅನ್ನುವ ಗೊಂಬೆಯನ್ನ ಪಡೆದಿದೆ. ಆತ್ಮ ಇದಕ್ಕೆ ಬೀಗದ ಕೈ ಆಗಿದೆ. आत्मा इसमें ना हो तो कुछ भी कर ना सके, तुम तो ಚೈತನ್ಯ ಕಿಲೋನಾ ಹೋನ. ಆತ್ಮ ಅನ್ನುವ ಬೀಗದ ಕೈ ಇಲ್ಲ ಅಂದ್ರೆ ಇದು ಏನೂ ಮಾಡಕ್ಕಾಗಲ್ಲ. ತಾವಂತೂ ಚೈತನ್ಯವಾದ ಬೀಗದ ಕೈ ಆಗಿದ್ದೀರಲ್ಲ. खिलौने को चाबी नहीं दिया जाए तो काम नहीं करेगा, खड़ा हो जाएगा. ಗೊಂಬೆಗೆ ಬೀಗವನ್ನ ತಿರುಗಿಸಿಲ್ಲ ಅಂದ್ರೆ ಅದು ಕೆಲಸ ಮಾಡೋದಿಲ್ಲ, ನಿಂತು ಬಿಡುತ್ತೆ. आत्मा में चैतन्य चाबी है और ये अविनाशी अमर चाबी है. बाबा समझाते मैं देखता हूँ आत्मा को. ಆತ್ಮ ಚೈತನ್ಯ ಬೀಗದ ಕೈ ಆಗಿದೆ, ಮತ್ತೆ ಅವಿನಾಶಿ ಆಗಿದೆ, ಅಮರ ಬೀಗದ ಕೈ ಆಗಿದೆ. ಬಾಬಾ ತಿಳಿಸ್ತಾರೆ ನಾನು ಆತ್ಮವನ್ನೇ ನೋಡ್ತೀನಿ. आत्मा सुनती है ये पक्की आदत डालनी है, इस चाबी बिगर शरीर चल ना सके. ಆತ್ಮನೇ ಕೇಳತ್ತೆ ಈ ಪಕ್ಕ ಅಭ್ಯಾಸವನ್ನ ಹಾಕ್ಬೇಕು. ಈ ಬೀಗದ ಕೈ ಶರೀರ ಇಲ್ಲದೆ ನಡೆಯೋದಿಲ್ಲ. इसको भी चाबी अविनाशी मिली हुई है, 5000 वर्ष इनकी चाबी चलती है. ಇದಕ್ಕೂ ಅವಿನಾಶಿ ಬೀಗದ ಕೈ ಸಿಕ್ಕಿದೆ. 5000 ವರ್ಷದಲ್ಲಿ ಈ ಬೀಗದ ಕೈ ನಡೀತಾ ಇರುತ್ತೆ. चैतन्य चाबी होने कारण चक्र फिरता रहता, ये ही चैतन्य खिलौना. ಚೈತನ್ಯ ಬೀಗದ ಕೈ ಆಗಿರೋ ಕಾರಣ ಈ ಚಕ್ರ ತಿರುಗ್ತಾ ಇರುತ್ತೆ. ಇದಾಗಿದೆ ಚೈತನ್ಯ ಗೊಂಬೆ. बाबी चैतन्य आत्मा है, जब चाबी पूरी हो जाती तो फिर बाबा नए सिर युक्ति बताते, मुझे याद करो तो फिर चाबी लग जाएंगी. अर्थात आत्मा तमो प्रधान से सतो प्रधान बन जाए. ಯಾವಾಗ ಬೀಗದ ಕೈ ಪೂರ್ತಿ ಆಗತ್ತಾ ಆಗ ಬಾಬಾ ಹೊಸದಾಗಿ ಯುಕ್ತಿಯನ್ನು ತಿಳಿಸ್ತಾರೆ. ನನ್ನನ್ನು ನೆನಪು ಮಾಡಿ ಆಗ ಬೀಗದ ಕೈ ಕೆಲಸ ಮಾಡುತ್ತೆ, ಅಂದರೆ ಆತ್ಮ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗುತ್ತೆ. जैसे मोटर से पेट्रोल खत्म होने पर फिर भरा जाता है, अभी तुम्हारी आत्मा समझती है हमारे में पेट्रोल कैसे भरेगा. ಯಾವ ರೀತಿ ಮೋಟರಲ್ಲಿ ಪೆಟ್ರೋಲ್ ಸಮಾಪ್ತಿ ಆದಾಗ ಮತ್ತೆ ಅದನ್ನ ತುಂಬಿಸ್ಬೇಕಾಗತ್ತೆ, ಅದೇ ರೀತಿ ಆತ್ಮನು ಅನ್ಕೊಳತ್ತೆ ನನ್ನಲ್ಲಿ ಈಗ ಪೆಟ್ರೋಲು ತುಂಬಿಸ್ಬೇಕಾಗಿದೆ. बैटरी को खाली हो जाती फिर उसमें पावर भरी जाती है ना. बैटरी खाली होती है तो लाइट खत्म हो जाती है. बैटरी ಖಾಲಿ ಆದಾಗ ಪವರ್ ತುಂಬಿಸಲಾಗುತ್ತೆ, ಬ್ಯಾಟ್ರಿ ಖಾಲಿ ಆಗತ್ತಂದಾಗ ಲೈಟು ಸಹ ಕಡಿಮೆ ಆಗಿರುತ್ತೆ. आप तुम्हारी आत्मा रूपी बैटरी बढ़ती है, जितना याद करेंगे उतना पवर बढ़ती जाएंगे. ಈಗ ನಿಮ್ಮ ಆತ್ಮ ಅನ್ನುವ ಬ್ಯಾಟ್ರಿ ತುಂಬಲಾಗತ್ತೆ, ಎಷ್ಟು ನೆನಪು ಮಾಡ್ತೀರಾ ಅಷ್ಟು ಪವರು ತುಂಬಿಸಲಾಗತ್ತೆ.
इतना 84 जन्म का चक्र लगाए बैटरी ಖಾಲಿ हो गई ಸತು ರಜೋ ತಮೋ ಮೇ ಆಯೇ ನ. ಇಷ್ಟೊಂದು 84 ಜನ್ಮದ ಚಕ್ರವನ್ನು ತಿರುಗುತ್ತಾ ಬ್ಯಾಟ್ರಿ ಖಾಲಿ ಆಗ್ಬಿಟ್ಟಿದೆ. ಸತು ರಜೋ ತಮೋದಲ್ಲಿ ಬರ್ಬೇಕಲ್ಲ. अब फिर बाबा आए हैं ಚಾಬಿ ದೇನೆ ಅರ್ಥಾತ್ ಬ್ಯಾಟ್ರಿ ಕೋ ಬರ್ನೆ. ಈಗ ಮತ್ತೆ ತಂದೆ ಬಂದಿದ್ದಾರೆ ಬೀಗವನ್ನು ತಿರುಗಿಸೋದಕ್ಕೆ ಅಥವಾ ಬ್ಯಾಟ್ರಿಯನ್ನ ತುಂಬಕ್ಕೋಸ್ಕರ. पावर नहीं तो मनुष्य कैसे बन जाते, तो अब याद में ही बैटरी को भरना है, इसको ह्यूमन बैटरी कहेंगे. ಶಕ್ತಿಯನ್ನ ತುಂಬಿಕೊಂಡಿಲ್ಲ ಅಂದ್ರೆ ಮನುಷ್ಯ ಹೆಂಗಾಗ್ಬಿಡ್ತಾನಲ್ಲ, ಈಗ ನೆನಪಿನಿಂದ ಬ್ಯಾಟ್ರಿಯನ್ನ ತುಂಬಬೇಕು. ಇದಕ್ಕೆ ಮಾನವನ ಬ್ಯಾಟ್ರಿ ಅಂತ ತಿಳಿಸ್ಬೋದಾಗಿದೆ. बाबा कहते मेरे साथ योग लगाओ, ये ज्ञान एक ही बार बाबा देते हैं. ತಂದೆ ತಿಳಿಸ್ತಾರೆ ನನ್ನ ಜೊತೆ ಯೋಗವನ್ನ ಜೋಡಣೆ ಮಾಡಿ, ಈ ಜ್ಞಾನ ಒಂದೇ ಸಲ ಬಾಬಾ ಕೊಡ್ತಾರೆ. सदगति दाता व एक ही बाप है, अभी तुम्हारी बैटरी सारी भरती है जो फिर 84 जन्म पूरा पाठ बजा रहे. ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ. ಈಗ ನಿಮ್ಮ ಬ್ಯಾಟ್ರಿ ತುಂಬಿಸಲಾಗತ್ತೆ, ಮತ್ತೆ 84 ಜನ್ಮ ಪೂರ್ತಿ ಪಾತ್ರವನ್ನ ಅಭಿನಯ ಮಾಡುತ್ತೆ. जैसे ड्रामा में कठपुतलियां नाचती हैं, तुम आत्माएं भी ऐसे कठपुतलियों मिसाल हो. ಯಾವ ರೀತಿ ಡ್ರಾಮಾದಲ್ಲಿ ಕೀಳ್ಗೊಂಬೆ ಕುಣಿಯತ್ತೆ, ಆ ರೀತಿ ಆತ್ಮಗಳು ಇವತ್ತು ಕೀಳ್ಗೊಂಬೆ ಸಮಾನ ಆಗಿದೆ. ऊपर से उतरते 5000 वर्ष में एकदम नीचे आ जाते, फिर बाबा आकर ऊपर चढ़ाते. ಮೇಲೆಯಿಂದ ಕೆಳಗಡೆ ಬಂದು 5000 ವರ್ಷದಲ್ಲಿ ಕೆಳಗಡೆ ಬಂದ್ಬಿಡತ್ತೆ, ಮತ್ತೆ ತಂದೆ ಬಂದು ಮೇಲೆ ಹತ್ತಿಸ್ತಾರೆ. वो तो एक खिलौना है, बाप अर्थ समझाते, चढ़ती कला उतरती कला का 5000 वर्ष की बात है. ಅದಂತೂ ಒಂದು ಕೀಳುಗೊಂಬೆ ಆಗಿದೆ. ಬಾಬಾ ಅರ್ಥವನ್ನ ತಿಳಿಸ್ತಾರೆ ಹಾರುವ ಕಲೆ ಮತ್ತೆ ಇಳಿಯುವ ಕಲೆಯ ಬಗ್ಗೆ. 5000 ವರ್ಷದ ಮಾತಾಗಿದೆ. तुम समझते हो श्रीमत से हमको चाबी मिल रही है, हम फुल सतो प्रधान बन जाएंगे, फिर सारा पाठ रिपीट करेंगे. ತಾವು ಅರ್ಥ ಮಾಡ್ಕೊಂತೀರಾ ಶ್ರೀಮತದಿಂದ ನಮಗೆ ಬೀಗ ಸಿಗತ್ತೆ, ನಾವು ಫುಲ್ ಸತೋ ಪ್ರಧಾನ ಆಗ್ತೀವಿ, ಮತ್ತೆ ಪಾತ್ರ ಪುನರಾವರ್ತನೆ ಆಗುತ್ತೆ. कितनी सहज बात है समझने समझाने की, फिर भी बाबा कहते समझेंगे वही जिन्होंने कल्प पहले समझा हो. ಎಷ್ಟು ಸಹಜವಾದ ಮಾತು ಅರ್ಥ ಮಾಡಿಕೊಂಡು ಮಾಡಿಸೋದಕ್ಕೆ. ಮತ್ತೆ ತಂದೆ ಅಂತಾರೆ ತಿಳ್ಕೊಳೋದು ಅವರೇ ಯಾರು ಕಲ್ಪದ ಹಿಂದೆ ತಿಳ್ಕೊಂಡಿದ್ರು. तुम कितना भी माता मारो जास्ती समझेंगे ही नहीं, बाबा समझ तो सबको एक जैसे देते. ತಾವೆಷ್ಟೇ ತಲೆ ಚೆಚ್ಕೊಳ್ಳಿ ಅವರು ಅರ್ಥ ಮಾಡ್ಕೊಳಲ್ಲ. ತಂದೆ ಅಂತಾರೆ ನಾನಂತೂ ಎಲ್ಲರಿಗೂ ಒಂದೇ ಸಮಾನ ತಿಳಿಸ್ತೀನಿ. कहाँ में बैठे बाबा को याद करना, बल सामने ब्राह्मणी ना हो तो भी तुम याद में बैठ सकते. ಎಲ್ಲೇ ಕುತ್ಕೊಂಡು ತಂದೆಯನ್ನ ನೆನಪು ಮಾಡ್ಬೋದು, ಬಲೆ ನಿಮ್ಮ ಮುಂದೆ ಅಕ್ಕ ಇಲ್ಲ ಅಂದ್ರೂ ನೀವು ನೆನಪಿನಲ್ಲಿ ಕುತ್ಕೋಬೋದಲ್ಲ. मालूम है बाबा की याद से तुम्हारे विकर विनाश होंगे, तो उस याद में बैठ जा. ಗೊತ್ತಿದೆಯಲ್ಲ ತಂದೆಯ ನೆನಪಿನಿಂದ ವಿಕರ್ಮ ವಿನಾಶ ಆಗುತ್ತೆ, ಅಂದಮೇಲೆ ಅವರ ನೆನಪಿನಲ್ಲಿ ಕುತ್ಕೊಂಡ್ಬಿಡಿ. कोई बिठाने की दरकार नहीं, खाते पीते स्नान आदि करते बाबा को याद करो. ಯಾರು ಕೂಡಿಸುವ ಅವಶ್ಯಕತೆನೇ ಇಲ್ಲ. ತಿಂತಾ ಕುಡಿತಾ ಸ್ನಾನ ಮಾಡ್ತಾ ತಂದೆಯನ್ನ ನೆನಪು ಮಾಡ್ತಾ ಇರಿ. थोड़ा टाइम दूसरा कोई सामने बैठ जाते, ऐसे नहीं वो मदद करते तुमको नहीं. ಸ್ವಲ್ಪ ಸಮಯ ಯಾರಾದರೂ ಮುಂದೆ ಕುತ್ಕೋಬಹುದು, ಆ ರೀತಿಯೆಲ್ಲ ಅವರು ಸಹಯೋಗ ಕೊಡ್ತಾರೆ ಇಲ್ಲ. अरे एक को अपने को मदद करनी है, ईश्वर ने तो मदद दिया कि ऐसे ऐसे करो तो तुम्हारा दैवी बुद्धि बन जाए. ಪ್ರತಿಯೊಬ್ಬರಿಗೂ ತಮಗೆ ತಾವೇ ಸಹಯೋಗವನ್ನ ನೀಡ್ಕೋಬೇಕು. ಈಶ್ವರ ಮತವನ್ನ ನೀಡಿದರೆ ಈ ರೀತಿ ಮಾಡಿ ದೈವಿ ಬುದ್ಧಿ ಆಗಿದೆ ಅಲ್ಲ. ये टेम्पटेशन दी जाती श्रीमत तो सबको दे रही है ना, ಈ ಆಸಕ್ತಿಯನ್ನ ಕೊಡಲಾಗತ್ತೆ.
ಶ್ರೀಮತವನ್ನ ನೀಡಲಾಗತ್ತಲ್ಲ. इतना जरूर है किसकी बुद्धि ठंडी है किसकी तेज है, पावन के साथ योग नहीं लगा तो बैटरी चार्ज नहीं होता. ಇಷ್ಟಂತೂ ಖಂಡಿತ ಆಗಿದೆ, ಕೆಲವರ ಬುದ್ಧಿ ಶೀತಲ, ಕೆಲವರದು ತೀಕ್ಷ್ಣವಾಗಿದೆ. ಪಾವನರ ಜೊತೆಗೆ ಯೋಗ ಇಲ್ಲ ಅಂದರೆ ಬ್ಯಾಟ್ರಿ ಚಾರ್ಜ್ ಆಗೋದಿಲ್ಲ. ಬಾಬಾ ಕಿ ಶ್ರೀಮತ್ ನಹಿ ಮಾನ್ತೆ ಯೋಗ ಲಗ್ತಾ ಹಿ ನಹಿ. ಬಾಬೂರಿ ಶ್ರೀಮತವನ್ನು ಒಪ್ಕೊಳ್ಳೋದಿಲ್ಲ, ಯೋಗ ಕುದುರೋದೇ ಇಲ್ಲ. तुम हमें फील करते हो हमारी बैटरी भरी जाती, तमो प्रधान से सतो प्रधान तो जरूर बनना है. ಈಗ ತಾವು ಅನುಭವ ಮಾಡ್ತೀರಾ, ನನ್ನ ಬ್ಯಾಟ್ರಿ ತುಂಬಲಾಗತ್ತೆ, ತಮೋ ಪ್ರಧಾನದಿಂದ ಸತು ಪ್ರಧಾನ ಖಂಡಿತ ಆಗ್ಬೇಕಲ್ಲ. इस समय तुमको परमात्मा की श्रीमत मिल रही है, ये दुनिया बिल्कुल नहीं समझती. ಈ ಸಮಯದಲ್ಲಿ ತಮಗೆ ಪರಮಾತ್ಮನ ಶ್ರೀಮತ ಸಿಗ್ತಿದೆ, ಪ್ರಪಂಚ ಬಿಲ್ಕುಲ್ ಅರ್ಥ ಮಾಡ್ಕೊಳ್ಳೋದಿಲ್ಲ. बाबा कहते मेरे इस मत से तुम देवता बन रहे हो, इससे ऊंचा चीज कोई होता नहीं. ತಂದೆ ತಿಳಿಸ್ತಾರೆ, ನನ್ನ ಮತದಿಂದ ತಾವು ದೇವತೆ ಆಗ್ತಿದ್ದೀರಾ, ಇದಕ್ಕಿಂತ ಉನ್ನತವಾದ ವಸ್ತು ಮತ್ಯಾವುದೂ ಇಲ್ಲ. वहाँ ये ज्ञान ही नहीं रहता, ये भी ड्रामा बना है ना. ಅಲ್ಲಿ ಈ ಜ್ಞಾನದ ಅರಿವೇ ಇರೋದಿಲ್ಲ, ಇದೆಲ್ಲ ಡ್ರಾಮಾ ತಯಾರಾಗಿದೆ ಅಲ್ಲ. तुमको पुरुषोत्तम बनाने के लिए बाबा संगम पर आते, जिसका फिर यादगार भक्ति मार्ग में मनाते, दशरा भी मनाते हैं. ತಮಗೆ ಪುರುಷೋತ್ತಮರಾಗಿ ಮಾಡೋದಕ್ಕೆ ಬಾಬೂರು ಸಂಗಮದಲ್ಲಿ ಬಂದಿದ್ದಾರೆ. तुमको पुरुषोत्तम बनाने के लिए बाप संगम पर ही आते हैं, जिसका फिर यादगार भक्ति मार्ग में मनाते, दशरा भी मनाते. ತಮ್ಮನ್ನ ಪುರುಷೋತ್ತಮರಾಗಿ ಮಾಡೋದಕ್ಕೆ ತಂದೆ ಸಂಗಮದಲ್ಲಿ ಬರ್ತಾರೆ. ಅದರ ಒಂದು ನೆನಪಾರ್ಥ ಭಕ್ತಿ ಮಾರ್ಗದಲ್ಲೂ ಆಚರಣೆ ಮಾಡಲಾಗತ್ತೆ, ದಸರಾವನ್ನು ಮಾಡಲಾಗತ್ತೆ. जब बाबा आते तो दशरा होता, 5000 वर्ष बाद हर बात रिपीट होती. ಯಾವಾಗ ತಂದೆ ಬರ್ತಾರೆ ಆಗ ದಸರಾ ಆಚರಣೆ ಮಾಡಲಾಗತ್ತೆ. 5000 ವರ್ಷದ ನಂತರ ಪ್ರತಿಯೊಂದು ಮಾತು ಪುನರಾವರ್ತನೆ ಆಗತ್ತೆ. तुम बच्चों को ही ये ईश्वरीय मत अर्थात श्रीमत मिलती, जिससे तुम श्रेष्ठ बनते हो. ತಮ್ಮ ಮಕ್ಕಳಿಗೆ ಈಗ ಈಶ್ವರ್ಯ ಮತ ಅಂದರೆ ಶ್ರೀಮತ ಸಿಗತ್ತೆ, ಇದರಿಂದ ತಾವು ಶ್ರೇಷ್ಠರಾಗ್ತೀರಾ. तुम्हारी आत्मा सतो प्रधान थी, वह उतरते उतरते तमो प्रधान भ्रष्ट बन जाती. ನಿಮ್ಮ ಆತ್ಮ ಸತೋ ಪ್ರಧಾನ ಆಗಿತ್ತು, ಅದು ಹಿಳಿತಾ ಹಿಳಿತಾ ತಮೋ ಪ್ರಧಾನ ಭ್ರಷ್ಟ ಆಗ್ಬಿಡುತ್ತೆ. फिर बाप ज्ञान और योग सिखाकर सतो प्रधान श्रेष्ठ बनाते, बतलाते हैं तुम सीढ़ी नीचे कैसे उतरते हो. ನಂತರ ತಂದೆನೇ ಕುತ್ಕೊಂಡು ಜ್ಞಾನ ಯೋಗವನ್ನು ಕಲಿಸ್ಕೊಟ್ಟು ಶ್ರೇಷ್ಠ ಸತೋ ಪ್ರಧಾನವಾಗಿ ಮಾಡ್ತಾರೆ. ತಿಳಿಸಿದರೆ ಮೆಟ್ಲು ಯಾವ ರೀತಿ ನೀವು ಇಳಿತಾ ಬಂದ್ರಿ. ड्रामा चलता रहता, इस ड्रामा के आदि मध्य अंत को कोई भी जानते नहीं. ಡ್ರಾಮಾ ನಡೀತಾ ಬರುತ್ತೆ, ಈ ಡ್ರಾಮಾದ ಆದಿ ಮಧ್ಯ ಅಂತ್ಯದ ಬಗ್ಗೆ ಯಾರಿಗೂ ಅರಿವಿಲ್ಲ. बाबा ने समझाया अब तुमको स्मृति आई, हर एक के जन्म की कहानी तो सुना नहीं सकेंगे. ತಂದೆ ಕೇಳಿಸಿದರೆ ಈಗ ತಮಗೆ ನೆನಪಂತ, ಪ್ರತಿಯೊಂದು ಜನ್ಮದ ಕಥೆಯನ್ನಂತೂ ಎಲ್ಲರಿಗೂ ತಿಳಿಸಕ್ಕಾಗಲ್ವಲ್ಲ. लिखी नहीं जाती जो पढ़कर सुनाए जाए, ये बाबा बैठ समझाते. ಬರೆದು ಓದಕ್ಕಾಗಲ್ಲ, ಬಾಬನೇ ಕುತ್ಕೊಂಡು ಎಲ್ಲವನ್ನ ತಿಳಿಸ್ತಿದ್ದಾರೆ. अभी तुम सो ब्राह्मण बनते हो, फिर सो देवता बनना है. बाबा ने समझाया ब्राह्मण देवता क्षत्रिय 3 धर्म में स्थापन करता. ಈಗ ತಾವು ಬ್ರಾಹ್ಮಣರಾಗಿದ್ದೀರಾ, ನಂತರ ದೇವತೆ ಆಗ್ತೀರಾ. ಬಾಬೂರೇ ತಿಳಿಸಿದರೆ ಬ್ರಾಹ್ಮಣ, ದೇವತೆ, ಕ್ಷತ್ರಿಯ 3 ಧರ್ಮದ ಸ್ಥಾಪನೆ. अभी तुम्हारी बुद्धि में है हम बाप द्वारा ब्राह्मण वंशी बनते, फिर सूर्यवंशी चंद्रवंशी बनेंगे. जो नापास होते वो चंद्रवंशी बन जाए. ಈಗ ನಿಮ್ಮ ಬುದ್ಧಿಯಲ್ಲಿದೆ, ನಾನು ತಂದೆಯ ಮುಖಾಂತರ ಬ್ರಹ್ಮ ವಂಶಿ ಆಗ್ತೀನಿ, ಮತ್ತೆ ಸೂರ್ಯವಂಶಿ ಚಂದ್ರವಂಶಿ ಆಗ್ತೀನಿ. ಯಾರು ಫೈಲ್ ಆಗ್ತಾರೆ ಅವರು ಚಂದ್ರವಂಶದಲ್ಲಿ ಹೋಗ್ತಾರೆ. ಕಿಸ್ಮೆ ನಾಪಾಸ್ ಯೋಗ ಮೇ, ಜ್ಞಾನ ತೋ ಬಹುತ್ ಸಹಜ ಸಮಜಾಯ ಜಾತ. ಯಾವುದರಲ್ಲಿ ಫೈಲು? ಯೋಗದಲ್ಲಿ. ಜ್ಞಾನ ಅಂತೂ ಬಹಳ ಸಹಜ ತಿಳಿಸಲಾಗತ್ತೆ.
कैसे तुम 84 का चक्कर लगाते हो, मनुष्य तो 84 लाख कह देते तो कितना दूर चले गए. ಯಾವ ರೀತಿ 84 ಜನ್ಮದ ಚಕ್ರವನ್ನು ತಾವು ತಿರುಗುತ್ತೀರ. ಮನುಷ್ಯ 84 ಲಕ್ಷ ಜನ್ಮ ಅಂತ ಹೇಳಿ ಇಷ್ಟು ದೂರ ಹೋಗ್ಬಿಟ್ಟಿದ್ದಾನಲ್ಲ. अभी तुमको मिलते हैं ईश्वरीय मत, ईश्वर तो आते ही एक बार है. ಇವಾಗ ನಿಮಗೂ ಸಿಗೋದು ಈಶ್ವರನ ಮತ. ಈಶ್ವರನ ಹತ್ರ ಬರ್ತೀರಾ ಒಂದೇ ಸಲ. तो उनके मत में एक ही बार मिलेगा एक देवी देवता धर्म था. ಅವರ ಮತನು ಒಂದೇ ಸಲ ಸಿಗತ್ತೆ, ಒಂದೇ ದೇವಿ ದೇವತಾ ಮತ. जरूर इनको ईश्वर मत मिले थे, उनके आगे तो हुआ संगम. ಖಂಡಿತ ಇವರಿಗೆ ಈಶ್ವರಿಯ ಮತ ಸಿಕ್ತು, ಅದಕ್ಕೆ ಮುಂಚೆ ನಡೆದಿತ್ತು ಸಂಗಮ ಯುಗ. बाप आकर दुनिया को बदलते हैं, तुम अब बदल रहे हो. ಈ ಸಮಯ ತುಮಕೋ ಬಾಬಾ ಬದಲ್ತೆ. ತಂದೆ ಬಂದು ಪರಿವರ್ತನೆ ಮಾಡ್ತಾರೆ. ಈಗ ಪರಿವರ್ತನೆ ಆಗ್ತಾ ಇದ್ದೀರ. ಈ ಒಂದು ಸಮಯದಲ್ಲಿ ತಂದೆ ಪರಿವರ್ತನೆ ಮಾಡ್ತಿದ್ದಾರೆ. ತುಮಕೋ ಕहेंगे कलप कलप हम बदलते आए बदलते ही रहेंगे, ये ಚೈತನ್ಯ ಬ್ಯಾಟ್ರಿ है. ತಮಗೆ ತಿಳಿಸಲಾಗತ್ತೆ, ನಾವು ಬದಲಾವಣೆ ಆದ್ವಿ, ಆಗ್ತಿದ್ದೀವಿ, ಚೈತನ್ಯ ಬ್ಯಾಟ್ರಿ ಅಲ್ವಾ. वो है जड़, बच्चों को मालूम हुआ है 5000 वर्ष बाद बाबा आए. ಅದಂತೂ ಜಡ. ಮಕ್ಕಳಿಗೆ ಅರಿವಾಗಿದೆ, ಪ್ರತಿ 5000 ವರ್ಷದ ನಂತರ ತಂದೆ ಬರ್ತಾರೆ. श्रेष्ठते श्रेष्ठ मत देते, ऊंचते ऊंच भगवान की ऊंच मत मिलती है जिससे तुम ऊंच पद पाते. ಶ್ರೇಷ್ಠಕ್ಕಿಂತ ಶ್ರೇಷ್ಠ ಮತ ನೀಡ್ತಾರೆ, ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತನ ಶ್ರೇಷ್ಠ ಮತ ಸಿಗತ್ತೆ. ಇದರಿಂದ ತಾವು ಶ್ರೇಷ್ಠ ಪದವಿಯನ್ನ ಪಡಿತೀರಾ. तुम्हारे पास जब कोई आते तो बोलो तुम ईश्वर की संतान हो. ईश्वर शिव बाबा है, शिव जयंती भी मनाते हैं ना. ತಮ್ಮ ಹತ್ರ ಯಾರಾದರೂ ಬಂದರೆ ಹೇಳಿ ತಮಗೆ ತಾವು ಈಶ್ವರಿಯ ಸಂತಾನ. ಈಶ್ವರ ಶಿವ ಬಾಬನ್ಗೆ ಹೇಳಾಗತ್ತೆ, ಶಿವ ಜಯಂತಿಯನ್ನ ಆಚರಣೆ ಮಾಡ್ತೀವಲ್ಲ. वो है भी सदगति दाता, उनको अपना शरीर तो है नहीं तो किसके द्वारा मत देंगे. ಅವರಂತೂ ಸದ್ಗತಿದಾತ ಆಗಿದ್ದಾರೆ, ಅವರಿಗೆ ತಮ್ಮ ಶರೀರನೇ ಇಲ್ಲ ಅಂದ ಮೇಲೆ ಯಾರ ಮುಖಾಂತರ ಮತವನ್ನು ನೀಡ್ತಾರೆ. तुम भी आत्मा हो, ಈ ಶರೀರ ದ್ವಾರ ಬಾತ್ಚೀತ್ ಕರ್ತೆ ಹೋನ. ತಾವು ಆತ್ಮ ಆಗಿದ್ದೀರಾ, ಈ ಶರೀರದ ಮುಖಾಂತರ ಮಾತಾಡ್ತೀರಲ್ಲ. शरीर बिगर आत्मा कुछ करना सके, निराकार बाप भी आए कैसे, गायन भी है रथ पर आते हैं. ಆತ್ಮಕ್ಕೆ ಶರೀರ ಇಲ್ಲದೆ ಅದು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಶರೀರ ಇಲ್ಲದೆ ಆತ್ಮ ಏನು ಮಾಡೋಕ್ಕಾಗಲ್ಲ. ನಿರಾಕಾರ ತಂದೆ ಯಾವ ರೀತಿ ಬರ್ತಾರೆ, ಗಾಯನ ಇದೆಯಲ್ಲ, ರಥದಲ್ಲಿ ಬರ್ತಾರೆ. फिर कोई ने कहा कोई ने क्या बैठ बनाया, त्रिमूर्ति भी सूक्ष्म वतन में बैठ दिखाए. ಮತ್ತೆ ಯಾರೇನು ಹೇಳ್ತಾರೆ, ಯಾರು ಕುತ್ಕೊಂಡು ಏನು ಬರೀತಾರೆ, ತ್ರಿಮೂರ್ತಿಯನ್ನು ಸೂಕ್ಷ್ಮ ವತನದಲ್ಲಿ ತೋರಿಸ್ಬಿಟ್ಟಿದ್ದಾರೆ. बाबा समझाते ये सब साक्षात्कार की बातें हैं, बाकी रचना तो सारी यहाँ है. ತಂದೆ ತಿಳಿಸ್ತಾರೆ, ಇವೆಲ್ಲ ಸಾಕ್ಷಾತ್ಕಾರದ ಮಾತುಗಳಾಗಿದೆ, ಬಾಕಿ ರಚನೆಯಂತೂ ಇಲ್ಲೇ ಇದೆ. ಇಲ್ಲೇ ಅಂದರೆ ಸಾಕಾರ ಪ್ರಪಂಚದಲ್ಲೇ ಇದೆ. तो रचयिता बाबा को भी यहाँ आना पड़े, पति दुनिया में ही आकर पावन बन. ರಚಯಿತ ತಂದೆನೂ ಇಲ್ಲೇ ಬರಬೇಕು, ಪತಿತ ಪ್ರಪಂಚದಲ್ಲಿ ಬಂದು ಪಾವನ ಮಾಡ್ತಾರೆ. यहाँ बच्चों को डायरेक्ट पावन बना रहे हैं, समझते भी है, फिर भी ज्ञान बुद्धि में बैठता नहीं. ಇಲ್ಲಿ ಮಕ್ಕಳು ಡೈರೆಕ್ಟ್ ಪಾವನ ಆಗ್ತಿದ್ದೀರಾ, ಅರ್ಥ ಮಾಡ್ಕೊಂತೀರಾ, ಮತ್ತೆ ಜ್ಞಾನ ಬುದ್ಧಿಯಲ್ಲಿ ಕುತ್ಕೊಳ್ಳೋದೇ ಇಲ್ಲ. कोई को समझा नहीं सकते, श्रीमत को उठा नहीं सकते, तो श्रेष्ठते श्रेष्ठ बन नहीं सकते. ಇತರರಿಗೆ ತಿಳಿಸಕ್ಕಾಗಲ್ಲ, ಶ್ರೀಮತವನ್ನು ತಗೊಂಡಿಲ್ಲ ಅಂದರೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆಗೋದಿಲ್ಲ. जो समझते नहीं वो क्या पद पाएंगे, जितना सर्विस करेंगे उतना पद पाएंगे. ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವ್ರು ಏನು ಪದವಿ ಪಡಿತಾರೆ, ಎಷ್ಟು ಸೇವೆ ಮಾಡ್ತೀರಾ ಅಷ್ಟು ಉನ್ನತವಾದ ಪದವಿ ಸಿಗತ್ತೆ. बाबा ने कहा है हड्डी हड्डी सर्विस में देना, ಆಲ್ರೌಂಡ್ ಸರ್ವಿಸ್ ಕರ್ನಿ. ತಂದೆ ತಿಳಿಸಿದರೆ ಮೂಳೆ ಮೂಳೆ ಸೇವೆಯಲ್ಲೇ ನೀಡಿ, ಅಂದರೆ ಆಲ್ರೌಂಡ್ ಸೇವೆಯನ್ನು ಮಾಡಿ.
बाप की सर्विस में हम हड्डी देने में भी तैयार है. बहुत बच्चियां तड़पती रहती सर्विस के लिए. ತಂದೆ ಸೇವೆಗೋಸ್ಕರ ನಾವು ಮೂಳೆಯನ್ನು ನೀಡಕ್ಕೂ ತಯಾರಿದ್ದೀವಿ. ಬಹಳಷ್ಟು ಮಕ್ಕಳು ತಪಸ್ತಾ ಇರ್ತಾರೆ ಸೇವೆಗೋಸ್ಕರ. बाबा हमको छुड़ाओ तो हम सर्विस में लग जाए जिससे बहुतों का कल्याण. ತಂದೆ ನಮ್ಮನ್ನ ಬಿಡಿಸಿದ್ರೆ ನಾವು ಸೇವೆಯಲ್ಲಿ ತೊಡಗ್ತೀವಿ, ಎಷ್ಟೋ ಜನರ ಕಲ್ಯಾಣ ಆಗತ್ತೆ. सारी दुनिया तो जिस्मानी सेवा करती, उससे तो सीधे नीचे ही उतरते आए हैं. ಇಡೀ ಪ್ರಪಂಚ ದೈಹಿಕ ಸೇವೆ ಮಾಡುತ್ತೆ, ಅದರಿಂದ ಮೆಟ್ಲು ಇಳಿತಾ ಬಂದ್ರೆ. अभी इस रूहानी सेवा में चढ़ती कला होती, और एक समझ सकते हैं ये फलाने इसमें ಜಾಸ್ತಿ ಸರ್ವಿಸ್ करते. ಈಗ ಆತ್ಮಿಕ ಸೇವೆಯಿಂದ ಹಾರುವ ಕಲೆಗೆ ಹೋಗ್ತೀರ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊತೀರಾ, ಇವರು ಜಾಸ್ತಿ ಸೇವೆ ಮಾಡ್ತಾರೆ. सर्विसेबल अच्छी बच्चियां हैं तो सेंटर भी संभालती हैं, क्लास में नंबरवार बैठते हैं. ಸೇವಾದಾರಿ ಒಳ್ಳೆ ಮಕ್ಕಳು ಸೆಂಟರ್ ಅನ್ನು ಸಂಭಾಲನೆ ಮಾಡ್ತಾರೆ, ಕ್ಲಾಸಲ್ಲೂ ನಂಬರ್ವಾರ್ ಅಂತೂ ಇದ್ದೇ ಇರ್ತಾರಲ್ಲ. यहाँ तो नंबरवार नहीं बिठाते, फाक हो जाएंगे, समझ तो सकते हो ना. ಇಲ್ಲಂತೂ ನಂಬರ್ವಾರ್ ಕೂರ್ಸಕ್ಕಾಗಲ್ಲ, ಹಾರೋಗ್ಬಿಡ್ತಾರೆ, ಅರ್ಥ ಮಾಡ್ಕೊಂತೀರಲ್ಲ. सर्विस नहीं करते तो जरूर पद भी कम हो जाएगा, पद नंबरवार बहुत है. ಸೇವೆ ಮಾಡಿಲ್ಲ ಅಂದ್ರೂ ಪದವಿ ಕಡಿಮೆ ಆಗ್ಬಿಡುತ್ತೆ, ಪದವಿ ನಂಬರ್ವಾರ್ ಬಹಳಷ್ಟು ಇದೆ. परंतु वो है सुखधाम, ये है दुखधाम, वहाँ बीमारी आदि कोई होती नहीं. ಆದರೆ ಅದು ಸುಖಧಾಮ, ಇದು ದುಃಖಧಾಮ, ಅಲ್ಲಿ ಅನಾರೋಗ್ಯ ಏನೂ ಆಗೋದೇ ಇಲ್ಲ. बुद्धि में काम लेना पड़ता, समझना चाहिए हम तो बहुत कम पद पा लेंगे क्योंकि सर्विस तो करते नहीं. ಬುದ್ಧಿಯಿಂದ ಕೆಲಸ ತಗೋಬೇಕು, ತಿಳಿಸಲಾಗತ್ತೆ ನಾವಂತೂ ಬಹಳ ಕಡಿಮೆ ಪದವಿಯನ್ನು ಪಡಿತೀವಿ, ಯಾಕೆಂದರೆ ಸೇವೆಯಂತೂ ಮಾಡೋದಿಲ್ವಲ್ಲ. सर्विस से ही पद मिल सकता, अपनी जांच करनी चाहिए. ಸೇವೆಯಿಂದ ಪದವಿ ಸಿಗುತ್ತೆ, ತಮ್ಮನ್ನ ತಾವು ಚೆಕ್ ಮಾಡ್ಕೋಬೇಕು. और एक अपनी अवस्था को जानते हैं, मम्मा बाबा भी सेवा करते आए हैं. ಪ್ರತಿಯೊಬ್ಬರು ತಮ್ಮ ಸ್ಥಿತಿಯನ್ನು ಅರ್ಥ ಮಾಡ್ಕೊತಾರೆ, ಮಮ್ಮ ಬಾಬಾನು ಸೇವೆ ಮಾಡ್ತಾ ಬಂದಿದ್ದಾರಲ್ಲ. अच्छे अच्छे बच्चे भी हैं, बल नौकरी में भी हैं, उनको कहा जाता ऑफ पे पर भी छुट्टी लेकर जाए, सर्विस करो अर्जन. ಒಳ್ಳೊಳ್ಳೆ ಮಕ್ಕಳಿದ್ದಾರೆ, ಬಲೆ ಕೆಲಸ ಮಾಡ್ತಿದ್ದಾರೆ, ಹೇಳಲಾಗತ್ತೆ ಅರ್ಧ ಪೇಮೆಂಟ್ ತಗೊಂಡು ಚುಟ್ಟಿ ತಗೊಂಡು ಸೇವೆಯಲ್ಲೇ ಇರಿ, ಪರವಾಗಿಲ್ಲ. जो बाबा के दिल पर सो ताऊसी तख्त पर बैठते, ನಂಬರ್ವಾರ್ ಪುರುಷಾರ್ಥ ಅನುಸಾರ. ಯಾರು ಬಾಬುವರ ಹೃದಯದಲ್ಲಿ ಕುತ್ಕೊಂತಾರೆ ನಂಬರ್ವಾರ್, ಅವರು ಸಹ ಸಿಂಹಾಸನ ಅಧಿಕಾರಿ ಆಗ್ತಾರೆ, ನಂಬರ್ವಾರ್ ಪುರುಷಾರ್ಥ ಅನುಸಾರ. ऐसे ही विजय माला में आ जाते, अर्पण भी होते, सर्विस भी करते. ಅದೇ ರೀತಿ ವಿಜಯ ಮಾಲೆಯಲ್ಲೂ ಬಂದ್ಬಿಡ್ತಾರೆ, ಅರ್ಪಣೆನೂ ಆಗ್ತಾರೆ, ಸೇವೆನೂ ಮಾಡ್ತಾರೆ. कोई तो बल अर्पण होते हैं, सर्विस नहीं करते तो पद कम हो जाता. ये ರಾಜಧಾನಿ ಸ್ಥಾಪನೆ ಹೋತಿ ಶ್ರೀಮತ್. ಬಲೆ ಕೆಲವರು ಸಮರ್ಪಿತರಾಗ್ತಾರೆ, ಸೇವೆ ಮಾಡೋದಿಲ್ಲ, ಆವಾಗ ಪದವಿ ಕಡಿಮೆ ಆಗ್ಬಿಡತ್ತೆ, ರಾಜಧಾನಿ ಸ್ಥಾಪನೆ ಆಗ್ತಿದೆ ಶ್ರೀಮತದಿಂದ. ऐसा कभी सुना अथवा पढ़ाई से राजाई स्थापन होती, ये कभी सुना कभी देखा. ಈ ರೀತಿ ಎಂದಾದರೂ ನೋಡಿದ್ರ, ವಿದ್ಯೆಯಿಂದ ರಾಜಧಾನಿ ಸ್ಥಾಪನೆ ಆಗುತ್ತೆ, ಎಂದಾದರೂ ಕೇಳಿದ್ರ, ನೋಡಿದ್ರ? हाँ, दान पुण्य करने से राजा के घर में जन्म लेते, बाकी पढ़ाई से राजाई पद पाए, ऐसा तो कभी सुना नहीं. ಆ ದಾನ ಪುಣ್ಯವನ್ನ ಮಾಡಿದಾಗ ರಾಜನ ಮನೆಯಲ್ಲಿ ಜನ್ಮ ಪಡಿತಾರೆ, ಬಾಕಿ ವಿದ್ಯೆಯಿಂದ ರಾಜ್ಯ ಪದವಿ ಪಡಿತೀರಾ, ಆ ರೀತಿ ಎಂದೂ ಕೇಳಲಿಲ್ವಲ್ಲ. किसको पता नहीं, बाबा समझाते तुमने पूरे 84 जन्म लिया, तुमको अब ऊपर जाना. ಯಾರಿಗೂ ಗೊತ್ತಿಲ್ಲ. ಈಗ ಬಾಬಾ ತಿಳಿಸ್ತಾರೆ, ತಾವೇ ಪೂರ್ತಿ 84 ಜನ್ಮವನ್ನ ಪಡೆದ್ರಿ, ಈಗ ಮನೆಗೆ ಹೋಗಬೇಕಾಗಿದೆ. ಹೈ ಬಹುತ್ ಈಸಿ, ತುಮ್ ಕಲಬ್ ಕಲಬ್ ಸಮಜ್ತೆ ಹೋ, ನಂಬರ್ವಾರ್ ಪುರುಷಾರ್ಥ ಅನುಸಾರ. ಇದು ಬಹಳ ಸಹಜ, ಕಲ್ಪ ಕಲ್ಪ ತಾವೇ ಅರ್ಥ ಮಾಡ್ಕೊಂತೀರಾ, ನಂಬರ್ವಾರ್ ಪುರುಷಾರ್ಥ ಅನುಸಾರ.
बाप याद प्यार में नंबरवार पुरुषार्थ अनुसार देते, बहुत याद प्यार उनको देंगे जो सर्विस में है. ತಂದೆ ನೆನಪು ಪ್ರೀತಿನೂ ನಂಬರ್ವಾರ್ ಪುರುಷಾರ್ಥ ಅನುಸಾರ ಕೊಡ್ತಾರೆ. ಬಹಳ ನೆನಪು ಪ್ರೀತಿ ಅವ್ರಿಗೆ ಕೊಡ್ತಾರೆ ಯಾರು ಸೇವೆಯಲ್ಲಿ ಇರ್ತಾರೆ. तो अपनी जांच करनी है, मैं दिल पर चढ़ा हूँ, माला का दाना बन सकता हूँ. ತಮ್ಮನ್ನ ತಾವು ಚೆಕ್ ಮಾಡ್ಕೋಬೇಕು. ನಾನು ಹೃದಯದಲ್ಲಿ ಕೂತಿದ್ದೀನ, ಮಾಲೆಯ ಮಣಿ ಆಗ್ತೀನ. ಅನ್ ಪಡೆ ಜರೂರ್ ಪಡೆ के आगे बारी धोएंगे. बाबा तो समझाते बच्चे पुरुषार्थ करो, परंतु ड्रामा में पार्ट नहीं तो फिर कितना भी माता मारो चढ़ते ही नहीं. ಓದಿರೋವರ ಮುಂದೆ ಕೆಲಸ ಮಾಡಬೇಕಾಗತ್ತೆ. ಬಾಬಾ ತಿಳಿಸ್ತಾರೆ ಮಕ್ಕಳೇ ಪುರುಷಾರ್ಥ ಮಾಡಿ, ಆದರೆ ಡ್ರಾಮಾ ಪಾರ್ಟ್ ಇಲ್ಲ ಅಂದರೆ ಎಷ್ಟೇ ತಲೆ ಚಚ್ಕೊಂಡ್ರು ಅವ್ರ ಮೇಲೆ ಹತ್ತೋದೇ ಇಲ್ಲ. कोई ना कोई ग्रहचारी लग जाती देह अभिमान से, फिर और विकार आते हैं. ಯಾವುದೋ ಒಂದು ಗ್ರಹಚಾರಿ ಅಂಟ್ಕೊಂಡ್ಬಿಡುತ್ತೆ, ದೇಹ ಅಭಿಮಾನ ಬರುತ್ತೆ, ನಂತರ ಬೇರೆ ವಿಕಾರಗಳು ಪ್ರವೇಶ ಆಗ್ಬಿಡುತ್ತೆ. मुख्य कड़ी बीमारी देह अभिमान की है. सतयुग में देह अभिमान का नाम ही नहीं होगा. ಮುಖ್ಯವಾದ ಅನಾರೋಗ್ಯ ದೇಹ ಅಭಿಮಾನ ಆಗಿದೆ. ಸತ್ಯುಗದಲ್ಲಿ ದೇಹ ಅಭಿಮಾನದ ಹೆಸರೇ ಇರೋದಿಲ್ಲ. वह तो है ही तुम्हारी प्रारब्ध यहाँ ही ಬಾಬಾ ಸಮಜಾತೆ. ಅದಂತೂ ತಮ್ಮ ಪ್ರಾರಬ್ಧ ಆಗಿದೆ, ಇಲ್ಲಿ ತಂದೆ ಎಲ್ಲವನ್ನ ತಿಳಿಸ್ತಾರೆ. और कोई ऐसे श्रीमत देते नहीं, अपने को आत्मा समझ मामेकम याद करो, ये मुख्य बात है. ಈ ರೀತಿ ಮತ್ತೆ ಯಾರು ಶ್ರೀಮತವನ್ನ ನೀಡಕ್ಕೆ ಸಾಧ್ಯ ಇಲ್ಲ. ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಳಿ, ಇದೇ ಮುಖ್ಯವಾದ ಮಾತು. लिखना चाहिए निराकार, भगवान कहते मुझ एक को याद करो, अपने को आत्मा समझो. ಬರಿಬೇಕಾಗಿದೆ. ನಿರಾಕಾರ ಭಗವಂತ ಹೇಳ್ತಾರೆ ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ, ಮತ್ತೆ ನನ್ನನ್ನ ನೆನಪು ಮಾಡಿ. अपने देह को भी याद नहीं करो, जैसे भक्ति में एक शिव की पूजा करते हैं ना, अब ज्ञान भी सिर्फ मैं ही देता हूँ. ಯಾವ ರೀತಿ ಭಕ್ತಿಯಲ್ಲಿ ಒಬ್ಬ ಶಿವನ ಪೂಜೆಯನ್ನ ಮಾಡ್ತಾರೆ, ಈಗ ಜ್ಞಾನದಲ್ಲಿ ನಾನು ಜ್ಞಾನವನ್ನ ಒಬ್ಬನೇ ನೀಡ್ತೀನಿ. बाकी सब भक्ति अव्यभिचारी ज्ञान एक ही शिव बाबा से तुमको मिलता, ये ज्ञान सागर से रत्न निकलता. ಬಾಕಿ ಎಲ್ಲ ಭಕ್ತಿ ಆಗಿದೆ, ಅವ್ಯಭಿಚಾರಿ ಜ್ಞಾನ ಒಬ್ಬ ಶಿವ ಬಾಬಾನೇ ನೀಡ್ತಾರೆ. ಜ್ಞಾನ ಸಾಗರ ರತ್ನವನ್ನ ನೀಡ್ತಿದ್ದಾರೆ. वो सागर की बात नहीं, ये ज्ञान सागर तुम बच्चों को ज्ञान रत्न देते जिससे तुम देवता बनते हो. ಆ ಜ್ಞಾನ ಸಾಗರನ ಮಾತಲ್ಲ, ಜ್ಞಾನದ ಸಾಗರ ಮಕ್ಕಳಿಗೆ ಜ್ಞಾನ ರತ್ನಗಳನ್ನ ನೀಡ್ತಿದ್ದಾರೆ, ಇದರಿಂದ ತಾವು ದೇವತೆ ಆಗ್ತೀರಾ. शास्त्रों में तो क्या क्या लिख दिया, सागर से देवता निकला फिर रत्न दिया. ಶಾಸ್ತ್ರಗಳಲ್ಲಿ ಏನೇನೋ ಬರೆದು ಬಿಟ್ಟಿದ್ದಾರೆ, ಸಾಗರದಿಂದ ದೇವತೆಗಳು ಬಂದರು, ರತ್ನವನ್ನ ನೀಡಿದ್ರು. ये ज्ञान सागर तुम बच्चों को रत्न देते, तुम ज्ञान रत्न चुगते हो. ಈ ಜ್ಞಾನ ಸಾಗರ ಮಕ್ಕಳಿಗೆ ರತ್ನಗಳನ್ನ ನೀಡ್ತಿದ್ದಾರೆ, ತಾವು ರತ್ನಗಳನ್ನ ಹಾರಿಸ್ಕೊಂತಿದ್ದೀರಾ. आगे पत्थर चुनते थे तो पत्थर बुद्धि बन पड़े, आ ज्ञान चुनने से तुम पारस बुद्धि बन जाते हो. ಮೊದಲು ಕಲ್ಲುಗಳನ್ನ ಆರಿಸ್ಕೊಂತಿದ್ರಿ, ಅದಕ್ಕೆ ಕಲ್ಲು ಬುದ್ಧಿ ಆದ್ರಿ. ಈಗ ರತ್ನಗಳನ್ನ ಆರಿಸ್ಕೊಂತೀರಾ, ತೀಕ್ಷ್ಣ ಬುದ್ಧಿ ಆಗ್ತೀರಾ, ಅಂದ್ರೆ ಪಾರಸ್ ಬುದ್ಧಿ ಆಗ್ತೀರಾ. ಪಾರಸ್ನಾಥ್ ಬಂತೆ ಹೋನಾ, ಏ ಪಾರಸ್ನಾಥ್ ಲಕ್ಷ್ಮೀ ನಾರಾಯಣ್ ವಿಶ್ವಕ್ಕೆ ಮಾಲೀಕ್ತೆ. ಪಾರಸನಾಥರಾಗ್ತೀರಾ. ಈ ಪಾರಸನಾಥ ಲಕ್ಷ್ಮೀ ನಾರಾಯಣ ವಿಶ್ವದ ಮಾಲೀಕರಾಗಿದ್ರು. भक्ति मार्ग में अनेक नाम अनेक चित्र बना के रखे हैं, वास्तव में लक्ष्मी नारायण व पारसनाथ एक ही हैं. ಭಕ್ತಿ ಮಾರ್ಗದಲ್ಲಿ ಅನೇಕ ಹೆಸರು ಅನೇಕ ಚಿತ್ರಗಳನ್ನು ಇಟ್ಬಿಟ್ಟಿದ್ದಾರೆ, ವಾಸ್ತವದಲ್ಲಿ ಲಕ್ಷ್ಮೀ ನಾರಾಯಣ ಅಥವಾ ಪಾರಸನಾಥ ಒಬ್ಬರೇ ಆಗಿದ್ದಾರೆ. ನೇಪಾಳ में पशुपतिनाथ का मेला लगता, वो भी पारसनाथी है ना. ನೇಪಾಳದಲ್ಲಿ ಪಶುಪತಿನಾಥನ ಜಾತ್ರೆ ನಡೆಯುತ್ತೆ, ಅವರು ಸಹ ಪಾರಸನಾಥರೇ ಅಲ್ವಾ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते.
हम रूहानी बच्चों के रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार. बाबा ने जो ज्ञान रत्न दिए वही चुगने हैं पत्थर नहीं. ತಂದೆ ಏನು ಜ್ಞಾನ ರತ್ನಗಳನ್ನ ನೀಡಿದರೆ ಅದನ್ನೇ ಆರಿಸ್ಕೋಬೇಕು, ಕಲ್ಲಲ್ಲ. ದೇ ಅಭಿಮಾನ್ ಕಿ ಕಡಿ ಬಿಮಾರಿ ಸೆ ಸ್ವಯಂ ಕೋ ಬಚಾವ. ದೇ ಅಭಿಮಾನದ ಕಠಿಣವಾದ ಅನಾರೋಗ್ಯದಿಂದ ಸ್ವಯಂವನ್ನ ಬಚಾವ್ ಮಾಡ್ಕೋಬೇಕು. ಎರಡನೇದು, अपनी बैटरी को फुल चार्ज करने के लिए पावर हाउस बाबा से योग लगाना है. ನಮ್ಮ ಬ್ಯಾಟ್ರಿಯನ್ನ ಫುಲ್ ಚಾರ್ಜ್ ಮಾಡ್ಕೊಳಕ್ಕೋಸ್ಕರ ಪವರ್ ಹೌಸ್ ತಂದೆಯ ಜೊತೆ ಯೋಗವನ್ನು ಜೋಡಣೆ ಮಾಡಬೇಕು. ಆತ್ಮ ಅಭಿಮಾನಿ रहने का पुरुषार्थ करना है निर्भय रहना. ಆತ್ಮ ಅಭಿಮಾನಿ ಆಗುವ ಪುರುಷಾರ್ಥವನ್ನ ಮಾಡಬೇಕು, ನಿರ್ಭಯರಾಗಿ ಇರಬೇಕಾಗಿದೆ. ವರದಾನ. दातापन की भावना द्वारा इच्छा मात्र अविद्या की स्थिति का अनुभव करने वाले तृप्त आत्मा भव. ದಾತಾತನದ ಭಾವನೆಯಿಂದ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಯನ್ನ ಅನುಭವ ಮಾಡುವಂತವರು ತೃಪ್ತ ಆತ್ಮ ಭವ. सदा एक लक्ष्य हो कि हमें दाता का बच्चा बन सर्व आत्माओं को देना है. दातापन की भावना रखने से संपन्न आत्मा हो जाएंगे और जो संपन्न होंगे वो सदा तृप्त होंगे. ಸದಾ ಒಂದು ಲಕ್ಷ್ಯವನ್ನ ಇಟ್ಕೊಳ್ಳಿ, ನಾನು ದಾತನ ಮಗು ಸದಾ ಸರ್ವ ಆತ್ಮಗಳಿಗೆ ಕೊಡಬೇಕಾಗಿದೆ. ದಾತನ ಭಾವನೆಯನ್ನ ಇಟ್ಕೊಂಡು ಸಂಪನ್ನ ಆತ್ಮರಾಗಬೇಕು. ಮತ್ತೆ ಸಂಪನ್ನರಾಗೋದು ಅಂದರೆ ಸದಾ ತೃಪ್ತರಾಗೋದು. मैं देने वाले दाता का बच्चा हूँ, देना ही लेना है. यही भावना सदा निर्विघ्न इच्छा मात्र अविद्या की स्थिति का अनुभव कराते. ನಾನು ಕೊಡುವಂತ ದಾತನ ಮಗು, ಕೊಡೋದು ಅಂದರೆ ಪಡೆಯುವಂಥದ್ದು. ಇದೇ ಭಾವನೆ ಸದಾ ನಿರ್ವಿಘ್ನ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಯ ಅನುಭವವನ್ನ ಮಾಡಿಸುತ್ತೆ. सदा एक लक्ष्य की तरफ नजर रहे, ये लक्ष्य है बिंदु. और कोई भी बात के विस्तार को देखते हुए नहीं देखो, सुनते हुए भी नहीं सुनो. ಸದಾ ಒಂದೇ ಲಕ್ಷ್ಯದ ಕಡೆ ದೃಷ್ಟಿ ಇರಲಿ. ಲಕ್ಷ್ಯ ಆಗಿದೆ ಬಿಂದು. ಮತ್ಯಾವುದೇ ಮಾತಿನ ವಿಸ್ತಾರವನ್ನ ನೋಡ್ತಿದ್ರು ನೋಡಬೇಡಿ, ಕೇಳ್ತಿದ್ರು ಕೇಳಬೇಡಿ. ಸ್ಲೋಗನ್ ಆಗಿದೆ. बुद्धि व स्थिति यदि कमजोर है तो उसका कारण व्यर्थ संकल्प है. ಬುದ್ಧಿ ಅಥವಾ ಸ್ಥಿತಿ ಸದಾ ಬಲಹೀನ ಆಗಿದೆ ಎಂದರೆ ಅದಕ್ಕೆ ಕಾರಣ ಆಗಿದೆ ವ್ಯರ್ಥ ಸಂಕಲ್ಪ. ಅವ್ಯಕ್ತ ಇಶಾರೆ. आप संपन्न व कर्मातीत बनने की धुन लगाओ. ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವ ಆಸಕ್ತಿಯನ್ನ ಬೆಳೆಸಿ. कर्मातीत बनने के लिए कर्म के हिसाब किताब से मुक्त बनो. सेवा में भी सेवा के बंधन में बांधने वाले सेवादारी नहीं. ಕರ್ಮಾತೀತರಾಗಬೇಕು ಅಂದರೆ ಕರ್ಮದ ಲೆಕ್ಕಾಚಾರದಿಂದ ಮುಕ್ತರಾಗಿ, ಸೇವೆಯಲ್ಲೂ ಸೇವೆಯ ಬಂಧನದಲ್ಲಿ ಬಂಧಿತರಾಗುವ ಸೇವಾದಾರಿ ಅಲ್ಲ. ಬಂಧನ್ ಮುಕ್ತ ಸೇವಾ ಕರೋ ಅರ್ಥಾತ್ ಹದ್ದಿಕಿ ರಾಯಲ್ ಇಚ್ಛಾಸೆ ಮುಕ್ತ ಬನ್. ಬಂಧನ್ ಮುಕ್ತರಾಗಿ ಸೇವೆ ಮಾಡಿ ಅಂದರೆ ಹದ್ದಿನ ರಾಯಲ್ ಇಚ್ಛೆಯಿಂದಲೂ ಮುಕ್ತರಾಗಿ. जैसे देह का बंधन, देह के संबंध का बंधन, ऐसे सेवा के स्वार्थ ये भी बंधन कर्मातीत बनने में विघ्न डालते हैं. ಯಾವ ರೀತಿ ದೇಹದ ಬಂಧನ, ದೇಹದ ಸಂಬಂಧದ ಬಂಧನ, ಅದೇ ರೀತಿ ಸೇವೆಯ ಸ್ವಾರ್ಥತೆ ಇದು ಒಂದು ಬಂಧನ ಕರ್ಮಾತೀತರಾಗೋದಕ್ಕೆ ವಿಘ್ನವನ್ನ ಹಾಕತ್ತೆ. कर्मातीत बनना अर्थात इस रॉयल हिसाब किताब से भी मुक्त बनना. ಕರ್ಮಾತೀತರಾಗುವುದು ಅಂದರೆ ಈ ರಾಯಲ್ ಲೆಕ್ಕಾಚಾರದಿಂದಲೂ ಮುಕ್ತರಾಗುವಂಥದ್ದು. ಓಂ ಶಾಂತಿ.